ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವ್ಲಾಗನ್ನು ಶೇರ್ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ 2 ದಿನದಿಂದ. ಪಾಪುಗೆ ತುಂಬಾ ಜ್ವರ ಇತ್ತು, 2 ಡೇಸಿಂದ ವೈರಲ್ ಫೀವರು. ಹಾಸ್ಪಿಟಲ್ಗೇನು ಕರ್ಕೊಂಡು ಹೋಗಿರಲಿಲ್ಲ. ವೈರಲ್ ಫೀವರ್ ಆದರೆ 2 ಡೇಸ್ ಅಂತೂ ಇದ್ದೇ ಇರುತ್ತೆ. ಅಲ್ಲಿಗೆ ಹೋದರೆ ಕೂಡ ಅವ್ರು ಏನೂ ಕೊಡೋದಿಲ್ಲ. ಸೇಮ್ ಏನು ಪ್ಯಾರಾಸಿಟಮಲ್ ಸಿರಪ್ ಇದೆ, ಡ್ರಾಪ್ಸ್ ಅದನ್ನೇ ಕೊಟ್ಟು ಕಳಿಸ್ತಾರೆ ಅಷ್ಟೇ. ಮತ್ತು 3ನೇ ದಿನಕ್ಕೆ ಇದ್ದರೂ ಬನ್ನಿ ಬ್ಲಡ್ ಟೆಸ್ಟ್ ಮಾಡೋಣ ಅಂತ ಹೇಳ್ತಾರೆ. ಸೊ ಅದಕ್ಕೆ 2 ಡೇಸ್ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಜ್ವರ ಎಲ್ಲ ಅವನಿಗೆ ಕಡಿಮೆ ಆಗಿದ್ದಾವೆ. ಇವಾಗ ಅವನಿಂದ ನನಗೆ ಸ್ವಲ್ಪ ನೆಗಡಿ, ಕೆಮ್ಮು ಮತ್ತು ತಲೆನೋವು ಎಲ್ಲ ಬಂದಿದೆ. ಸೊ ನನಗೆ ಕೂಡ ಹುಷಾರಿಲ್ಲ. ಸೊ ಇವತ್ತು ಹಬ್ಬ ಇರೋದ್ರಿಂದ ಹಬ್ಬದ ದಿನದ ವ್ಲಾಗ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬನ್ನಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವಾಗ ಟೈಮು 6:30 ಆಗಿದೆ. ಇನ್ನು ಎಲ್ಲರೂ ಕೂಡ ಮಲಗಿದ್ದಾರೆ. ಹಬ್ಬಕ್ಕೆ ಇವತ್ತು ಒಬ್ಬಟ್ಟೇನು ಬೇಡ, ಒಬ್ಬಟ್ಟು ಎಡೆಗೆ ಮಾಡಿ ಸಾಕು ಅಂತ ಹೇಳಿದ್ದೀನಿ. ಹಬ್ಬಕ್ಕೆ ಶಾವಿಗೆನ ಮಾಡಿಸ್ತಾ ಇದ್ದೀನಿ. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ತಿಂಡಿಗೆ ಚಿತ್ರಾನ್ನ ಮಾಡಿದರು. ಸೊ ನೋಡಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಶಾವಿಗೆನ ಮಾಡೋದು ಕೇಳಿದ್ದೆ. ಸೊ ಶಾವಿಗೆಗೆ ರೆಡಿ ಮಾಡ್ಕೊಳ್ತಾ ಇರೋಂಥದ್ದು ಇದು ಕಾಯಿ ಹಾಲು. ಒಬ್ಬಟ್ಟು ಎಡೆಗೆ ಮಾತ್ರ ಸ್ವಲ್ಪ ಮಾಡಿದ್ರು ಅಷ್ಟೇ. ಅವಂದು ಕೊಡೋ ಫ್ಯಾನು, ಅವಂದು ಫ್ಯಾನ್ ಕೊಡೋ. ಯಾರ್ದದು ಫ್ಯಾನು? ಫ್ಯಾನ್ ಯಾರ್ದದು? ನಿಂದ ಹೆಂಗಾಗುತ್ತೆ? ನೀನು ತಂದಿದ್ದ? ನೀನು ಯಾವಾಗ ಹೋಗಿದ್ದೆ ಎಳ್ಳೋಡ್ಗೆ? ಸುಳ್ಳ. ನನ್ನ ಮಗ ಅಂತೂ ಅವ್ರ ಅಪ್ಪನ ಬಿಟ್ಟು 1 ಸೆಕೆಂಡ್ ಕೂಡ ಕೆಳಗಡೆ ಇಳಿತಾನೆ ಇರಲಿಲ್ಲ. ಫುಲ್ ಅವ್ರ ಹತ್ರನೇ ಇದ್ದ. ಇಬ್ಬರು ಗಲಾಟೆ ಮಾಡ್ತಾಯಿದ್ರು. ತಿಂಡಿ ತಿನ್ನಿಸೋದಕ್ಕೆ ನೋಡಿ ಎಷ್ಟು ಕಷ್ಟಪಡ್ಬೇಕಂತ ಹೇಳಿ. ಇಬ್ರು ಬೈಕ್ ಮೇಲೆ ಕುಂಡ್ರಿಸ್ಕೊಂಡು ಓಡಾಡಿಸ್ಕೊಂಡು 1 ಮುಕ್ಕಾಲು ಗಂಟೆ ಆಯಿತು ಇಬ್ಬರಿಗೂ ತಿಂಡಿ ತಿನ್ನಿಸೋ ಅಷ್ಟರಲ್ಲಿ. ಅವ್ರು ಹೇಳಿದ್ದೆಲ್ಲ ಮಾಡಬೇಕು, ಒಂದು ಊಟ ಮಾಡಿಸ್ಬೇಕು, ತಿಂಡಿ ತಿನ್ನಿಸ್ಬೇಕು ಅಂತಂದರೆ. ತಂಗಿ ಮಗನಿಗೆ ಮೊಬೈಲಲ್ಲಿ ಈ ರೈಮ್ಸ್ ಎಲ್ಲ ಹಾಕ್ಕೊಟ್ರೆ ನೋಡಿಕೊಂಡು ತಿಂತಾನೆ. ಬಟ್ ನನ್ನ ಮಗನಿಗೆ ಅದನ್ನೆಲ್ಲ ರೂಢಿ ಮಾಡಿಲ್ಲ. ಅವನಿಗೆ ಟಿ ವಿ ಆಗಲಿ ಮೊಬೈಲ್ ಆಗಲಿ ಎಲ್ಲ ಕೊಟ್ಟು ತಿಂಡಿ ತಿನ್ನಿಸೋವಂಥದ್ದು ಆ ಥರ ಎಲ್ಲ ರೂಢಿ ಮಾಡಿಲ್ಲ. ಫುಲ್ ಅದಕ್ಕೇ ಅಡಿಕ್ಟ್ ಆಗಿಬಿಡ್ತಾನೆ ಅಂತ ಹೇಳಿ. ಸ್ವಲ್ಪ ಟೈಮ್ ಆಗುತ್ತೆ ತಿಂಡಿ ತಿನ್ನಿಸೋದಕ್ಕೆ, ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ. ಓಡಾಡಿಕೊಂಡು ಆರಾಮಾಗಿ ತಿಂಡಿ ತಿನ್ನಿಸ್ತೀನಿ, ತಿಂತಾನೆ ಫುಲ್ಲೂ. ಇಲ್ಲಿ ನೋಡಿ ಹಬ್ಬಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ರು ನನ್ನ ತಂಗಿ ಮತ್ತು ನಮ್ಮಮ್ಮ. ನಾನು ಪಾಪುನ ನೋಡ್ಕೊಳ್ತಾ ಇದ್ದೆ ಅಷ್ಟೇ. ಶಾವಿಗೆ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಅಕ್ಕಿ ಶಾವಿಗೆ ಮತ್ತು ರಾಗಿ ಶಾವಿಗೆ ಎರಡನ್ನೂ ಕೂಡ ರೆಡಿ ಮಾಡಿದರು. ಅಮ್ಮ ಶುಗರ್ ಇರೋದ್ರಿಂದ ಅವರು ಅಕ್ಕಿ ಶಾವಿಗೆ ತಿನ್ನೋದಿಲ್ಲ. ಸೊ ಅವ್ರಿಗೆ ಅಂತ ಹೇಳಿ ರಾಗಿ ಶಾವಿಗೆನ ಮಾಡಿದರು. ನಮಗೆಲ್ಲ ಅಕ್ಕಿ ಶಾವಿಗೆನೇ ಮಾಡಿದರು. ಇದು ಪ್ರೊಸೀಜರ್ ಸ್ವಲ್ಪ ಲೇಟ್ ಆಗುತ್ತೆ ಮಾಡೋ ಅಂಥದ್ದು, ಸ್ವಲ್ಪ ಕಷ್ಟನೇ. ಆದಷ್ಟು 2 ಅಥವಾ 3 ಜನ ಇದ್ರೂ ಸಾಕಾಗಲ್ಲ ಇದನ್ನು ಮಾಡೋದಕ್ಕೆ. ಅಟ್ಲೀಸ್ಟ್ ಇಬ್ಬರಂತೂ ಬೇಕೇ ಬೇಕು. ಒಬ್ಬರೇ ಒತ್ತಿ ಮಾಡ್ತೀವಿ ಅಂತಂದರೆ ಆಗೋದೇ ಇಲ್ಲ. ಈ ರೀತಿ ಒತ್ಕೊಡೋದಕ್ಕಾದರೂ ಒಬ್ಬರು ಬೇಕೇ ಬೇಕು. ತುಂಬ ಚೆನ್ನಾಗಿ ಬಂದಿತ್ತು ಶಾವಿಗೆ ಎಲ್ಲ. ಶಾವಿಗೆಗೆ ಕಾಯಿ ಹಾಲು ಮತ್ತು ಇನ್ನೊಂದು ತೊಗೆ ಅಂತ ಹೇಳಿ ಮಾಡ್ತೀವಿ, ಅವರೇ ಬೇಳೆಯಿಂದ ಸಾಂಬಾರು, ಖಾರ ಮತ್ತು ಸ್ವೀಟು ಎರಡನ್ನೂ ಕೂಡ ಮಾಡಿದರು. ದೇವ್ರ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ನನ್ನ ಮಗ ದೇವ್ರ ಮನೆ ಡೋರ್ ತೆಗಿತಿದ್ದಂಗೆ ಹೋಗಿ ಅಲ್ಲಿ ಕುತ್ಕೊತಾನೆ. ಯಾರು ಎಷ್ಟೇ ಕರೆದ್ರೂ ಆಚೆ ಬರಲ್ಲ. ವಿಭೂತಿ ಎಲ್ಲ ಇಟ್ಬಿಟ್ಟು ಕಳಿಸಿದ್ರು ಆಚೆ ಬಂದು ಒರೆಸ್ಕೊಂಡು ಮತ್ತೆ ಹೋಗ್ತಾನೆ, ಮತ್ತೆ ಇಡು ಅಂತ ಹೇಳಿ. ಇಲ್ಲಿ ಅವ್ರ ಚಿಕ್ಕಿ ಜೊತೆ ಇದ್ದಾನೆ. ಅವಳ ಜೊತೆ ಇದ್ದರೆ ನನ್ನ ಹತ್ರ ಕೂಡ ಬರೋದೇ ಇಲ್ಲ. ಏನಾದರೂ ಯಾರಾದರೂ ಬೈದರೆ ಅಷ್ಟೇ ಬರೋವಂಥದ್ದು. ನೋಡಿ ವಿಭೂತಿನ ಇಡ್ತಾ ಇದ್ದಾನೆ. ಹಬ್ಬ ಅಂತಂದರೆ ಸ್ವಲ್ಪ ಮನೆಯಲ್ಲಿ ಜಗಳ ಗಲಾಟೆ ಜಾಸ್ತಿ ಇವರಿಬ್ರದ್ದು. ಯಾಕೆಂದರೆ ಏನೇನೆಲ್ಲ ಇಟ್ಟಿರ್ತಾರೆ, ಹೂವು ಹಣ್ಣು ಅದನ್ನೆಲ್ಲ ಎಳೆಯೋವಂಥದ್ದು ಬರೀ ಇದೇನೇ ಆಗೋಗಿರುತ್ತೆ.
ಇಲ್ಲಿ ಬಾಗ್ನದ್ದೆಲ್ಲ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡಿದ್ವಿ, ಮನೆಯಲ್ಲಿನೇ ಬಾಗ್ನ ಕೊಡೋದಕ್ಕೆ ಅಂತ ಹೇಳಿ. ಮಕ್ಕಳನ್ನೆಲ್ಲ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಅದನ್ನೆಲ್ಲ ತೊಗೊಂಡು ಹೋಗಿ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಅಂತ ಹೇಳಿ ಮನೆಯಲ್ಲೇ ಕೂರಿಸಿದ್ವಿ. ಇವರನ್ನ ಕರ್ಕೊಂಡು ಹೋಗೋದಕ್ಕಾಗಲ್ಲ ಅಂತ ಹೇಳಿ ಸ್ವಲ್ಪ ದೇವಸ್ಥಾನ ನಮ್ಮನೆ ಊರಿಂದ ಸ್ವಲ್ಪ ಆಚೆನೇ ಅಂತ ಹೇಳ್ಬೋದು ಇವಾಗ ಇರೋವಂಥದ್ದು. ಸೊ ದೂರ ಆಗುತ್ತೆ, ನಡ್ಕೊಂಡು ಹೋಗೋದಕ್ಕೂ ಆಗಲ್ಲ. ಒಬ್ಬೊಬ್ಬರೇನೆ ಗಾಡಿನಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತಂದ್ರೂ 2-3 ಸಲ ಹೋಗಬೇಕಾಗುತ್ತೆ ಅಂತ ಹೇಳಿ ಮನೆಯಲ್ಲೇ ಕೂರಿಸಿದ್ವಿ. ಪೂಜೆ ಎಲ್ಲ ಮಾಡಿದ್ಲು ಅವಳು ಫಸ್ಟು, ಆಮೇಲೆ ನಾನು ಬಾಗ್ನನ ಕೊಡ್ತಾಯಿದ್ದೀನಿ ಇಲ್ಲಿ ಪೂಜೆನ ಮಾಡಿ. ಗೌರಿ ಹಬ್ಬನ ನಾವು ಮದುವೆ ಆದಾಗಿಂದನೂ ನಾನು ನನ್ನ ತಂಗಿ ಇಬ್ಬರೂ ಅಮ್ಮನ ಮನೆಗೆ ಬಂದು ಸೆಲೆಬ್ರೇಟ್ ಮಾಡ್ತೀವಿ ಪ್ರತಿ ವರ್ಷ ಕೂಡ. ಸೊ ಇನ್ನೂ ಹಸ್ಬೆಂಡ್ ಮನೆಯಲ್ಲಿ ಸ್ಟಾರ್ಟ್ ಮಾಡಿಲ್ಲ. ಇದೊಂದು ಹಬ್ಬ ಅಲ್ವಾ, ವರ್ಷಕ್ಕೆ ಒಂದು ಸಲ ಬಂದು ಮಾಡೋ ಅಂಥದ್ದು. ಸೊ ಅದಕ್ಕೆ ಅಂತ ಹೇಳಿ ಅಮ್ಮ ನಾವು ಒಂದು ಹಬ್ಬಕ್ಕಾದ್ರೂ ಇಲ್ಲಿಗೆ ಬನ್ನಿ ಅಂತ ಹೇಳಿ ಗೌರಿ ಹಬ್ಬಕ್ಕೆ ಇಲ್ಲೇ ಪ್ರತಿ ವರ್ಷ ಕರೆಸ್ಕೊಳ್ತಾರೆ. ಹಬ್ಬಕ್ಕೆ ಅಂತ ಹೇಳಿ ಸ್ಯಾರಿ ಏನು ಹೊಸ ತೊಗೊಂಡಿರಲಿಲ್ಲ. ಹೋದ ಸಲ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಒಂದು ಸ್ಯಾರಿ ಆರ್ಗೆನ್ಸಾ ಸ್ಯಾರಿ ತೊಗೊಂಡಿದ್ನಲ್ಲ, ಅದನ್ನೇ ಇವಾಗ ಗೌರಿ ಹಬ್ಬಕ್ಕೆ ಇಟ್ಟಿದ್ದೀನಿ. ಸೊ ನೆಕ್ಸ್ಟ್ ಯಾವಾಗಾದರೂ ಮೈಸೂರು ಸಿಲ್ಕ್ ತೊಗೊಳ್ಳೋಣ ಅಂತ ಹೇಳಿ ಈ ಸಲ ಗೌರಿ ಹಬ್ಬಕ್ಕೆ ಬಾಗ್ನಕ್ಕೆ ಸೀರೆ ತೊಗೊಳೋದಕ್ಕೆ ದುಡ್ಡು ಕೊಟ್ಟಿದ್ದಂಥದ್ರಲ್ಲಿ ಒಂದು ಜ್ಯುವೆಲ್ರಿನ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಜ್ಯುವೆಲ್ರಿ ಶಾಪಿಗೆ ಹೋಗಿ ನೋಡಿದ್ದೀನಿ ಅದನ್ನು, ಬೀಡ್ಸ್ ಜ್ಯುವೆಲ್ರಿನೇ ಅದು ಕೂಡ. ಸೊ ನೆಕ್ಸ್ಟು ಯಾವಾಗಾದರೂ ಟೈಮ್ ಇದ್ದಾಗ ಹೋಗಿ ತೊಗೊಳ್ಬೇಕು. ಸುಮ್ಮನೆ ಅದು ದುಡ್ಡು ಖರ್ಚಾಗ್ತಾ ಇರುತ್ತೆ ಅಷ್ಟೇ, ಅದು ನೆನಪಲ್ಲಿರೋದಿಲ್ಲ. ಗೌರಿ ಹಬ್ಬಕ್ಕೆ ಏನಾದರೂ ತೊಗೊಂಡಿರೋ ಅಂಥದ್ದು ಅಂತ ಹೇಳಿ ನೆನಪಲ್ಲಿರುತ್ತೆ. ಇದು ಪ್ರತಿ ವರ್ಷ ಏನಾದರೂ ಒಂದೊಂದು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ದುಡ್ಡು ಕೊಟ್ಟಿದ್ರು ಅಂತ ಎಲ್ಲ ಹೇಳಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಅದರಲ್ಲಿ 1.5 ಗ್ರಾಮಷ್ಟು ಚಿನ್ನನ ತೊಗೊಳ್ಬೋದು ಅಂತ ಹೇಳ್ತೀನಿ. ಸೊ ಪ್ರತಿಯೊಬ್ಬರು ಮನೆಯಲ್ಲಿನೂ ಅವರು 100 ರೂಪಾಯಿನೇ ಕೊಡಲಿ, ಗೌರಿ ಹಬ್ಬಕ್ಕೆ ತವ್ರ ಮನೆಯಿಂದ ಕೊಡೋವಂಥ ದುಡ್ಡು ಅಷ್ಟು ಪ್ರೀತಿ ಇರುತ್ತೆ, ಅದಕ್ಕೆ ಅಷ್ಟೇ ರೆಸ್ಪೆಕ್ಟ್ ಇರುತ್ತೆ. ಸೊ ಪೂಜೆ ಎಲ್ಲ ಮುಗೀತು. ನನ್ನ ಮಗ ಕಿತ್ಲೆ ಹಣ್ಣಿನ ಸಿಪ್ಪೆ ಸಮೇತ ತಿಂತಾಯಿದ್ದ. ಅವನಿಗೆ ಹುಳಿ ಇರೋವಂಥದ್ದು ತುಂಬ ಇಷ್ಟ ಆಗುತ್ತೆ. ಹಣ್ಣುಗಳು ಯಾವುದೇ ಆಗಿರ್ಬೋದು, ಕಿತ್ಲೆ ಹಣ್ಣು, ಚಕೋತೆ ಹಣ್ಣು, ನಿಂಬೆ ಹಣ್ಣನ್ನು ಸಹ ಅವನು ತಿಂತಾನೆ. ಸೊ ಪೂಜೆ ಮಾಡೋ ಅಷ್ಟರಲ್ಲೇ ಸುಸ್ತಾಗೋಯ್ತು. ಮಕ್ಕಳನ್ನ ಹಿಡಿದು ಬೆಳಗ್ಗೆಯಿಂದ ಸಾಕಾಗ್ಬಿಟ್ಟಿದ್ದೆ. ಪೂಜೆನ ಕೂಡ ಮುಗಿಸಿ ಇವಾಗ ಅರಿಶಿನ ಕುಂಕುಮನ ತಗೊಳ್ತಾ ಇದ್ದೀನಿ. ಇಲ್ಲೇ ಮನೆ ಹತ್ರ ಕೂಡ ಸ್ವಲ್ಪ ಜನಕ್ಕೆ ಕರೆದು ಅವ್ರಿಗೆ ಕೂಡ ಮುತ್ತೈದೆಯರಿಗೆ ಬಾಗ್ನನೆಲ್ಲ ಕೊಟ್ವಿ. ದೇವಸ್ಥಾನದ ಹತ್ರ ಈ ಸಲ ನಾವು ಹೋಗೋದಕ್ಕಾಗಲಿಲ್ಲ, ಪೂಜೆ ಮಾಡಿಸ್ಕೊಂಬರೋದಕ್ಕೆ ಕೂಡ. ಸೊ ಸ್ವಲ್ಪ ಮುಖ ಎಲ್ಲ ಊದ್ಕೊಂಡಿದೆ, ಬಿ ಪಿ ಎಲ್ಲ ನಾರ್ಮಲ್ ಆಗಿನೇ ಇದೆ ನೋಡಿ. ಇದು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊಸಕೆರೆಗೆ, ನಮ್ಮೂರ ಹತ್ರನೇ ಸ್ವಲ್ಪ ದೂರ ಇದೆ, ಅಲ್ಲಿ ಜ್ಯುವೆಲ್ರಿ ಶಾಪಿಗೆ ಹೋಗಿದ್ವಿ. ಒಂದು ರಿಂಗನ್ನು ಮಾಡಾಕಿದ್ವಿ, ಫಿಂಗರ್ ರಿಂಗು. ಸೊ ತೊಗೊಂಬರೋದಕ್ಕೆ ಅಂತ ಹೇಳಿ ಇಲ್ಲಿ ನೋಡಿ ಬೀಡ್ಸ್ ಸರಗಳಿದ್ದಾವೆ ನೋಡಿ, ತುಂಬಾ ಚೆನ್ನಾಗಿದ್ದು. ಹೊಸದಾಗಿ ಅಂಗಡಿನ ಓಪನ್ ಮಾಡಿದ್ದಾರೆ, ಅಂದರೆ ಹಳೇದಿತ್ತು ಬಟ್ ಅದು ಏನೋ ಹಾಳಾಗಿದೆ ಅಂತ ಹೇಳಿ ಇವಾಗ ಹೊಸ ಶಾಪಿಗೆ ಬಂದಿದ್ದಾರೆ. ಸೊ ಇದು ನೋಡಿ ನಾನು ಹಾಕ್ಕೊಂಡಿರೋವಂಥದ್ದು ಜಸ್ಟ್ 3 ಗ್ರಾಮ್ ಇದೆ ನೆಕ್ಲೆಸ್ಸು. ಈ ಬ್ಯಾಂಗಲ್ಸ್ ನೋಡಿ ಡಿಸೈನ್ಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. 2ರಿಂದ 20 ಗ್ರಾಮ್ ಇದೆ ಅಷ್ಟೇ, ಒಂದೊಂದು ಬಳೆ 10 ಗ್ರಾಮ್ ಅಷ್ಟೇ. ಇನ್ನೂ ತುಂಬಾ ವೆರೈಟೀಸ್ ಇತ್ತು, ಬಟ್ ಏನಂದರೆ ನಮಗೆ ಪಾಪುನ ಬಿಟ್ಟು ಬಂದಿದ್ರಿಂದ ಇಬ್ಬರೂ ಕೂಡ ಬಿಟ್ಟು ಬಂದಿದ್ವಿ, ಜಗಳ ಆಡ್ತಾರೆ ಅಂತ ಹೇಳಿ. ಸೊ ಟೈಮ್ ಇರಲಿಲ್ಲ. ಇವಾಗ ಹೊಸಕೆರೆಗೆ ಹೋಗಿ ಬಂದಿದ್ವಲ್ಲ, ಅಲ್ಲಿ ಜ್ಯುವೆಲ್ರಿ ಶಾಪ್ನಲ್ಲಿ ಉಂಗುರನ ಮಾಡಾಕಿದ್ವಿ. ಸೊ ಅದನ್ನು ತೊಗೊಂಬರೋಕ್ಕೆ ಅಂತ ಹೇಳಿ ಹೋಗಿದ್ದು. ಸೊ ತೊಗೊಂಡು ಬಂದಿದ್ವಿ, ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ರಿಂಗ್ ಬಾಕ್ಸು ನೋಡಿ, ಈ ರೀತಿ ಇದೆ. ಹವಳ ಇರೋ ಅಂಥದ್ದು, ಸೆಂಟರಲ್ಲಿ ಒಂದು ಸಿಂಗಲ್ ಹವಳ. ಸೊ ಡಿಸೈನ್ ಕಾಣಿಸ್ತಿದೆ ಅಂದ್ಕೊಳ್ತೀನಿ. ತುಂಬಾ ಚೆನ್ನಾಗಿದೆ. ಇದರ ವೆಯ್ಟು 4.5 ಗ್ರಾಮ್ ಆಗಿದೆ ನೋಡಿ, ಈ ರೀತಿ ಕಾಣಿಸುತ್ತೆ. ಇದು ನನ್ನ ಎಂಗೇಜ್ಮೆಂಟ್ ರಿಂಗು.
ಇದು 6 ಗ್ರಾಮ್ಸ್ ಇದೆ. ಬಟ್ ಇದಕ್ಕಿಂತನೂ ಇದು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇವಾಗ ನನಗೆ ಕೈಗೆ ಹಾಕ್ಕೊಂಡಾಗ. ಹವಳದ್ದು ನನ್ನ ಹತ್ರ ಕೂಡ ಹವಳದ್ದು ಯಾವುದೂ ಇಲ್ಲ. ಈ ರಿಂಗು ನಮ್ಮ ಅಮ್ಮಂದು. ಸೊ 4 ಗ್ರಾಮಿಗೆ ಮಾಡಾಕೋದಕ್ಕೆ ಹೇಳಿದ್ವಿ. ಇದು ರೆಡಿ ತೊಗೊಂಡಿದ್ದಲ್ಲ. ಡಿಸೈನ್ನ ನಾನು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಸಿಕ್ಕಿದಂಥ ಡಿಸೈನ್ನ ಫೋಟೋ ಕೊಟ್ಟು ಮಾಡಿಸ್ಕೊಂಡಿರೋವಂಥದ್ದು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ, ತುಂಬ ಇಷ್ಟ ಆಯಿತು ನನಗೆ. ಹವಳದ್ದು ನನ್ನ ಕೈಗೆ ಹೇಗೆ ಕಾಣಿಸುತ್ತೆ ಅಂತ ಹೇಳಿ ಗೊತ್ತಿರಲಿಲ್ಲ. ಬಟ್ ನನಗೆ ಇವಾಗ ಅನಿಸ್ತಿದೆ ಇದು ಚೆನ್ನಾಗಿ ಕಾಣಿಸುತ್ತೆ ಅಂತ. ನನ್ನ ಹತ್ರ ಇರೋವಂಥದ್ದು ಈ ರೀತಿ ವೈಟ್ ಸ್ಟೋನ್ ಇರೋವಂಥದ್ದೇನೆ ಉಂಗುರಗಳು. ಸೊ ಈ ಒಂದು ರಿಂಗ್ನ ತೊಗೊಂಡು ಬಂದ್ವಿ. ಅಲ್ಲಿ ಇವಾಗಲೇ ವಿಡಿಯೋನ ಹಾಕಿದ್ದೀನಲ್ಲ, ಬೀಡ್ಸ್ ಜ್ಯುವೆಲ್ಸಿ ಎಲ್ಲ ತುಂಬ ಚೆನ್ನಾಗಿ ಸಿಗ್ತವೆ. ಸೊ ಒಂದು ಅರ್ಧ ಗ್ರಾಮ್ ಅಷ್ಟು ಒಂದೊಂದು ಬೀಡ್ಸ್ ಇದೆ ಅಷ್ಟೇ, ಗೋಲ್ಡ್ ಗುಂಡುಗಳು. 1 ಗ್ರಾಮಲ್ಲೆಲ್ಲ ನಿಮಗೆ ಆ ಒಂದು ಸರ ಸಿಗುತ್ತೆ. ತುಂಬಾ ಚೆನ್ನಾಗಿದೆ. ಇವಾಗ ಎಲ್ಲ ಜ್ಯುವೆಲ್ರಿ ಶಾಪ್ಸಲ್ಲೂ ಸಿಗುತ್ತೆ ಆ ಥರದ್ದು. ಸೊ 1 ಗ್ರಾಮಿಗೆ ಆರಾಮಾಗಿ ಒಂದು ಸರಾನೇ ಬರುತ್ತೆ, ಚೆನ್ನಾಗಿರುತ್ತೆ. ಸ್ಯಾರೀಸ್ ಮೇಲೆಲ್ಲ ವೇರ್ ಮಾಡೋದಕ್ಕೆ. ಡಿಸೈನ್ಸ್ನ ಕೂಡ ಶೇರ್ ಮಾಡಿದ್ದೀನಿ. ಅಲ್ಲಿ ಟೈಮ್ ಇರಲಿಲ್ಲ, ಪಾಪುನ ಬಿಟ್ಟೋಗಿದ್ರಿಂದ ನಾವು ಜಾಸ್ತಿ ಹೊತ್ತು ಅದನ್ನೆಲ್ಲ ನೋಡೋಕ್ಕಾಗಲಿಲ್ಲ. ಇನ್ನು ಸುಮಾರಷ್ಟು ಡಿಸೈನ್ಸ್ ಇದೆ, ನೆಕ್ಸ್ಟ್ ಯಾವಾಗಾದರೂ ಹೋದಾಗ ತೋರಿಸ್ತೀನಿ. ಮನೆಗೆ ಬಂದು ನನ್ನ ತಂಗಿ ಚುರುಮುರಿನ ರೆಡಿ ಮಾಡ್ತಾ ಇದ್ದಾಳೆ. ಸೊ ಚುರುಮುರಿನ ತಿಂದು ನಮ್ಮ ಚಿಕ್ಕಪ್ಪನ ಮಗಳ ಬರ್ತ್ಡೇ ಅಂತ ಹೇಳಿ ಕರೆದ್ರು. ಸೊ ಹಾಗಾಗಿ ಅಲ್ಲಿಗೆ ಹೋದ್ವಿ. ಸೊ ಅಲ್ಲಿಂದ ಬಂದು ಊಟ ಮಾಡಿ ಮಲ್ಕೊಂಡ್ವಿ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹೊಸದಾಗಿ ಚಾನಲ್ನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ.